ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಜೋಳದ ಇಡ್ಲಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದು ನಾನು 2 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದು 1 ಕಪ್ಪು ಇದು ಉದ್ದಿನಬೇಳೆ ನೆನೆಸಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಇಲ್ಲಾಂದರೆ 2 ಟೇಬಲ್ ಸ್ಪೂನ್ ತುರಿದಿರೋದು ಕ್ಯಾರೆಟು, 1 ಟೇಬಲ್ ಸ್ಪೂನು ಸಣ್ಣದಾಗಿ ಕಟ್ ಮಾಡಿರೋದು ಈರುಳ್ಳಿ, ಮತ್ತು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಉಪ್ಪು. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಜಾರ್ ತೊಗೊಳ್ಳಿ. ಜಾರಲ್ಲಿ ನಾವು ಇದು ಉದ್ದಿನಬೇಳೆ ರುಬ್ಕೊಳ್ಳೋಣ. ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ನಾನು ಉದ್ದಿನಬೇಳೆ 3 ರಿಂದ 2 ಗಂಟೆ ನೀವು ನೆನೆಸ್ಬಿಡ್ಬೇಕು. ಇದು ಉದ್ದಿನಬೇಳೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾವು ಜೋಳದ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಹಿಟ್ಟು. ಈ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡ್ಬೋದು, ಇದು ಇಡ್ಲಿ ಬ್ಯಾಟರ್ ಮತ್ತು ದೋಸೆದ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾವು 5 ಗಂಟೆ ಆದರೂ ನೆನೆಯಕ್ಕೆ ಇಡಬೇಕು, ಇಲ್ಲಾಂದರೆ ಓವರ್ ನೈಟ್ ಇಡ್ಬೋದು. ನಾನು ಮೊದಲೇ ಮಾಡ್ಕೊಂಡಿದ್ದೀನಿ. ಇದು ಸೈಡಿಗೆ ಇಡೋಣ. ನೋಡ್ಬೋದಾ ಹೆಂಗೆ ಬಂದಿದೆ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾವು ಇದಕ್ಕೆ ಈ ಹಿಟ್ಟಲ್ಲೇ ಇಡ್ಲಿ ಮತ್ತು ದೋಸೆ ಹಾಕ್ಕೊಳ್ಳೋಣ. ನಾನು ಅರ್ಧ ಹಿಟ್ಟು ದೋಸೆಗೆ ತೊಗೋತೀನಿ, ಅರ್ಧ ಹಿಟ್ಟು ಇಡ್ಲಿಗೆ. ಇನ್ನೊಂದು ಬೌಲ್ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು. ಇದು ನಾನು ಕ್ಯಾರೆಟ್ ತುರಿ ಮಾಡ್ಕೊಂಡಿದ್ದೀನಲ್ಲ ಅದು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣದಾಗಿ ಹಚ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಳ್ಳೋಣ. ನಾನು ಇಡ್ಲಿ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇದು ಮೊದಲು ಗ್ರೀಸ್ ಮಾಡ್ಕೊಂಡಿದ್ದೀನಿ ಆಯಿಲಿಂದ. ನಾನು ಓವನಲ್ಲೇ ಮಾಡೋದು, ಅದಕ್ಕೆ ಓವನ್ ಪ್ಲೇಟ್ ತೊಗೊಂಡಿದ್ದೀನಿ. ಇದು 5 ನಿಮಿಷ ಓವನಲ್ಲಿ ರೆಡಿ ಆಗುತ್ತೆ. ಅದು ಇಡ್ಲಿ ತಣ್ಣಗಾಗೋವರೆಗೂ ನಾವು ಈಗ ದೋಸೆ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ತಾಯಿದ್ದೀನಿ. ಇದು ಆಗಿದೆ, ಹೋಲ್ಡ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈ ಥರ ದೋಸೆ ಮಾಡಿಕೊಂಡ್ರೆ ಈ ಥರನೇ ಎಲ್ಲ ದೋಸೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಡ್ಲಿ ರೆಡಿಯಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಒಂದೊಂದಾಗಿ ತೆಗಿಯೋಣ. ಇದು ಬಿಸಿ ಇದ್ದಾಗ ತೆಗಿಬಾರ್ದು. ಒಂದೊಂದಾಗಿ ತೆಗಿಯೋಣ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಪ್ಲೇಟ್ ಮಾಡ್ಕೊಳ್ಳೋಣ ಫ್ರೆಂಡ್. ಜೋಳದ ಇಡ್ಲಿ ಮತ್ತು ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಕರ ಮತ್ತು ಹೆಲ್ತಿಯಾಗಿರುತ್ತೆ. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.